ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ತುಂಬಾ ದಿನಗಳಿಂದ ಅನ್ಕೊಂತಾ ಇದ್ವಿ ಚಿಕ್ಕಪೇಟೆಗೆ ಹೋಗ್ಬೇಕು ಅಂತ, ಬಟ್ ಆಗ್ತಾ ಇರಲಿಲ್ಲ. ಇವಾಗ ನಮ್ಮ ಅತ್ತಿಗೆಗೆ ಶ್ರೀಮಂತಕ್ಕೆ ಸ್ಯಾರಿ ತರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಸ್ಯಾರಿ ಶಾಪಿಂಗ್ಗೆ. ನೋಡಿ ನಮ್ಮ ಶಾಪಿಂಗ್ ಹೇಗಿರುತ್ತೆ ಅಂತ. ಸಂಡೇ ಆಗಿರೋದ್ರಿಂದ ನಾವು ಸ್ವಲ್ಪ ನಿಧಾನಕ್ಕೆ ಹೊರಡೋಣ ಅಂತೇಳಿ ಮಧ್ಯಾಹ್ನ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಹಾಗೆ ಬಿಡ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಇವಾಗ ಚಿಕ್ಕಪೇಟೆ ಮಾರ್ಕೆಟ್ ಒಳಗಡೆ ಬಂದಿದ್ದೀವಿ. ನೋಡಿ ಎಷ್ಟು ರಶ್ ಇದೆ. ಸಂಡೇ ಬಂದಿರೋದ್ರಿಂದ ತುಂಬಾ ರಶ್ ಇದೆ. ಬ್ಯಾಗ್ಸ್ ನಾನು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅತ್ತಿಗೆಗೆ ನಾನು ನಮ್ಮ ಅಣ್ಣ ಮದ್ವೆಯಲ್ಲಿ ಸೀರೆ ಉಟ್ಕೊಂಡಿದ್ದೆ, ಅದೇ ಸೀರೆ ಬೇಕು ಅಂತ ಅವ್ರು ಕೇಳ್ತಾ ಇದಾರೆ. ಅದರಿಂದ ಹುಡ್ಕೊಂಡು ಹೋಗ್ತಾ ಇದೀವಿ. ಅದು ಶಾಪ್ ಮರ್ತೋಗ್ಬಿಟ್ಟಿದೀವಿ, ಅದಕ್ಕೆ ಹುಡ್ಕೊಂಡು ಹೋಗ್ತಾ ಇದೀವಿ. ಎಷ್ಟು ಲಟ್ಕನ್ಸು 100 ರೂಪೀಸ್ ಜೋಡಿ ಅಂತೆ. ತುಂಬ ಚೆನ್ನಾಗಿರ್ತವೆ ಲೆಹೆಂಗಾಗಳಿಗೆ ಹಾಕೋದ್ರಿಂದ. ಹಾಗೆ ಬ್ಲೌಸ್ಗೂ ಯೂಸ್ ಮಾಡ್ತಾರೆ. ಚಿಕ್ಕ ಚಿಕ್ಕವು ಸ್ಮಾಲ್ ಸೈಜು ಇದ್ದಾವೆ. 30 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಇವ್ರ ಹತ್ರ. ನೋಡಿ ಎಷ್ಟೆಷ್ಟು ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್. ನಾನು ಯಾವಾಗ ಬಂದರೂ ಈ ಥರ ಜೋಡಿಯಾಗಿ ತೊಗೊಂಡ್ಬಿಡ್ತೀನಿ, ಯಾಕಂದರೆ ಒಂದೇ ಸಲ ಬರೋದಕ್ಕಾಗಲ್ಲಲ್ವ. ಅದರಿಂದ ಒಂದು 2-3 ಜೊತೆ ತೊಗೊಂಡ್ಬಿಡ್ತೀನಿ. ಹಾಗೆ ಈ ಥರ ಇಯರಿಂಗ್ಸ್ ಎಲ್ಲ ನೋಡ್ಕೊಂಡು ಬರ್ತಾಯಿದ್ದೆ, ಬಟ್ ರೇಟ್ ಅಂತೂ ತುಂಬಾ ಹೇಳ್ತಾಯಿದ್ರು. ನಾವು ರೇಟ್ ಕೇಳಿದ ತಕ್ಷಣ ಸೈಲೆಂಟಾಗಿ ಬಂದ್ಬಿಟ್ವಿ ಅಲ್ಲಿಂದ. ತುಂಬ ಮಾತಾಡೋಕ್ಕೆ ಹೋಗಿಲ್ಲ. ನಾವು ಫಸ್ಟ್ ಸ್ಯಾರಿ ತೊಗೊಳ್ಬೇಕಾಗಿತ್ತು, ಅದರಿಂದ ಮೈನ್ ಸ್ಯಾರಿ ತೊಗೊಳಕ್ಕೆ ಬಂದ್ವಿ. ಈ ಅಂಗಡಿ ಬಂದುಬಿಟ್ಟು ಕಲಾಮಂದಿರ ಆಪೋಸಿಟ್ ಬರುತ್ತೆ, ಸುಮಂಗಲಿ ಸಿಲ್ಕ್ಸ್ ಅಂತ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಸ್ಯಾರೀಸು. ಅದರಿಂದ ನೋಡಿ ನಿಮ್ಗೇನಾದರೂ ಇಲ್ಲಿ ಬೇಕು ಅಂದರೆ ಈ ಅಂಗಡಿಗೆ ವಿಸಿಟ್ ಮಾಡ್ಬೋದು. ಆಪೋಸಿಟ್ ಕಲಾಮಂದಿರ್, ಚಿಕ್ಕಪೇಟೆ, ಲಕ್ಷ್ಮಣ್ ಬಿಲ್ಡಿಂಗ್ಸ್. ನೋಡಿ ಒಳಗಡೆ ಹೋಗ್ತಾ ಇದ್ದೀನಿ. ನಾನು ನಮ್ಮ ಅಣ್ಣ ಮದುವೆಯಲ್ಲಿ ಹಾಕಿದ್ದು ಲ್ಯಾವೆಂಡರ್ ಕಲರ್ ಸ್ಯಾರಿ, ಟಿಶ್ಯೂ ಸ್ಯಾರಿ. ಅದೇ ಸ್ಯಾರಿ ಬೇಕು ಅಂತೇಳಿ ಬೇರೆ ಅಂಗಡಿಗೆ ಹೋದ್ವಿ, ಬಟ್ ಅದೇ ಥರ ಸಿಗ್ತಾ ಇರಲಿಲ್ಲ. ಕಾಂಟ್ರಾಸ್ಟ್ ಕಲರ್ ಸಿಗ್ತಾ ಇತ್ತು. ಅದರಿಂದ ಇದು ಒಂದು ಕಲರ್ ನೋಡಿದ್ದಾರೆ ನಮ್ಮ ಅತ್ತಿಗೆ, ಬಟ್ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸರಿ ಅಂತೇಳಿ ತೊಗೋಣ ಅಂತೇಳಿ ಅವ್ರ ಹತ್ರ ಮಾತಾಡಿದ್ರೆ ರೇಟು ತುಂಬ ಜಾಸ್ತಿ ಹೇಳ್ತಾಯಿದ್ರು. ಆದ್ದರಿಂದ ಬಾರ್ಗೇನ್ ಮಾಡಿ ಬೇಜಾರಾಯಿತು. ಅದರಿಂದ ನಾವು ಬೇರೆ ಅಂಗಡಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಾವಿವಾಗ ಸುದರ್ಶನ್ ಸಿಲ್ಕ್ಸ್ ಆಪೋಸಿಟಲ್ಲಿರುವ ಸಿಂಧೂರ್ ಸಿಲ್ಕ್ಗೆ ಹೋಗ್ತಾ ಇದ್ದೀವಿ. ಈ ಸುದರ್ಶನ್ ಸಿಲ್ಕ್ ಆಪೋಸಿಟ್ಟೇ ಬರುತ್ತೆ ಅಂಗಡಿ, ರೋಡ್ ಸೈಡ್ಗೆ ಕಾಣಿಸುತ್ತೆ. ತುಂಬ ಚೆನ್ನಾಗಿದ್ದಾವೆ ಇವ್ರ ಹತ್ರನೂ ಕಲೆಕ್ಷನ್ಸ್. ನಾನು ಲಾಸ್ಟ್ ಟೈಮು ವರಲಕ್ಷ್ಮಿ ಹಬ್ಬಕ್ಕೆ ಇಲ್ಲೇ ಪರ್ಚೇಸ್ ಮಾಡಿದ್ದು ಒಂದು ಸಾರಿನ. ತುಂಬ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ ಇವ್ರ ಹತ್ರ. ಸ್ಟಾರ್ಟಿಂಗ್ ಪ್ರೈಸ್ 500ಇಂದ ಸ್ಟಾರ್ಟ್ ಆಗುತ್ತೆ. ನಾವಿವಾಗ ಹೋಗ್ತಾ ಇದ್ದೀವಿ ಒಳಗಡೆ.
ನಾವು ಸ್ಟಾರ್ಟಿಂಗೇ ಹೇಳಿದ್ವಿ ಲ್ಯಾವೆಂಡರ್ ಕಲರಲ್ಲೇ ತೋರಿಸಿ ಅಂತ. ಅವರು ನಮ್ಮ ಹತ್ರ ಸೇಮ್ ಅದೇ ಪೀಸಸ್ ಸಿಗಲ್ಲ, ಎಲ್ಲ ಖಾಲಿ ಆಗ್ತಾ ಇರ್ತವೆ. ಬೇರೆ ಪ್ಯಾಟ್ರನ್ ಇದ್ದಾವೆ, ಒಂದು ಸಲ ತೋರಿಸ್ತಾ ಇರ್ತೀವಿ, ನೋಡಿ ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರು. ಅದರಿಂದ ಅವ್ರ ಹತ್ರ ಇರೋ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದ್ರು. ಅವರೆಲ್ಲ ತುಂಬ ಕಲೆಕ್ಷನ್ ಅನ್ನೋದು ತೋರಿಸ್ತಾ ಇದ್ರು. ನಮಗೆ ಇಷ್ಟ ಆಗಿರೋದು ಅಷ್ಟೇ ಅಲ್ವಾ ನಾವು ತಗೊಳ್ಳೋದು, ಆದ್ದರಿಂದ ಎಲ್ಲ ಪ್ಯಾಟ್ರನ್ಸು ನೋಡ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ಲ್ಯಾವೆಂಡರ್ ವಿತ್ ಗ್ರೀನು, ಅದು ಚೆನ್ನಾಗಿತ್ತು. ಬಟ್ ಯಾವಾಗಲೂ ಗ್ರೀನು ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಲ್ಯಾವೆಂಡರ್ಗೆ ಸ್ವಲ್ಪ ಪಿಂಕಿಶ್ ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ಅತ್ತಿಗೆ ಒಪಿನಿಯನ್ನು. ಅದರಿಂದ ಅವರು ಬೇರೆ ಕಲರ್ಸಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರು. ಇದು ಲ್ಯಾವೆಂಡರ್ ಕಲರ್ ವಿತ್ ಪಿಂಕ್ ಇದೆಯಲ್ಲ, ಇದು ನಮ್ಮ ಅತ್ತಿಗೆಗೆ ಇಷ್ಟ ಆಯಿತು, ಅದರಿಂದ ಅದನ್ನೇ ನೋಡ್ತಾ ಇದ್ದಾರೆ. ಅವರು ವೇರ್ ಮಾಡಿ ನೋಡಿ ಒಂದ್ಸಲ, ಡೈರೆಕ್ಟಾಗಿ ಕೈಯಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ, ವೇರ್ ಮಾಡಿದ್ರೆ ಯಾವ ಥರ ಲುಕ್ ಬರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತೇಳಿ ಅವ್ರು ಹೇಳಿದ್ರು. ಅದರಿಂದ ವೇರ್ ಮಾಡಿ ನೋಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅವ್ರ ಫೇಸ್ಗೆ. ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಸಾರಿ ವಾರ್ಡ್ರೋಬಲ್ಲಿದ್ರೂ ಇನ್ನೂ ಹೊಸ ಕಲೆಕ್ಷನ್ ತೊಗೊಂಡು ಇಟ್ಕೊಳ್ಬೇಕು ಅನ್ನಿಸ್ತಾ ಇರುತ್ತೆ ಮನಸ್ಸು. ಅದೇ ಥರ ನಮಗೂ ನೋಡಿ, ನಾವು ಒಂದರಿಂದ ಒಂದು ಸ್ಯಾರಿ ನೋಡ್ತಾನೆ ಇದ್ದೀವಿ, ಬಟ್ ಚೆನ್ನಾಗಿದ್ದಾವೆ ಅಂತ ಅನಿಸುತ್ತೆ. ಬಟ್ ಬಜೆಟ್ ಇರಬೇಕಲ್ವ ಅಷ್ಟೊಂದು ತೊಗೊಳೋದಕ್ಕೆ. ಇಷ್ಟ ಆಗಿರೋದನ್ನು ತೊಗೊಂಡು ಬರ್ತೀವಿ. ನನಗೆ ಈ ಲ್ಯಾವೆಂಡರ್ ವಿತ್ ಗೋಲ್ಡ್ ಇಷ್ಟ ಆಯಿತು. ಸೇಮ್ ಇದೇ ಥರದ್ದೇ ನನ್ನ ಸ್ಯಾರಿನೂ, ಬಟ್ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಾನು ಮದುವೆಗೆ ಉಟ್ಕೊಂಡಿದ್ದೆ, ಬಟ್ ಎಲ್ಲರೂ ನನ್ನನ್ನೇ ನೋಡ್ತಾಯಿದ್ರು ಮದುವೆಯಲ್ಲಿ, ಚೆನ್ನಾಗಿದೆ ಅಂತ ಎಲ್ಲರೂ ಕಾಮೆಂಟ್ ಮಾಡ್ತಿದ್ರು. ನನಗದು ತುಂಬ ಇಷ್ಟ ಆಯಿತು. ಪಕ್ಕದಲ್ಲೇ ಒಂದು ಪಿಕ್ ಆ್ಯಡ್ ಮಾಡಿರ್ತೀನಿ ನೋಡಿ. ಹಾಗೆಯೇ ಇವ್ರ ಹತ್ರನೇ ಒಂದು ಗ್ರೀನ್ ಕಲರ್ ಸ್ಯಾರಿನ ನೋಡ್ತಾ ಇದ್ವಿ. ಬಟ್ ಗಂಡನ ಮನೆ ಕಡೆ ಒಂದು ಸ್ಯಾರಿ, ತವ್ರ ಮನೆ ಒಂದು ಕಡೆ ಸ್ಯಾರಿ ಅಲ್ವಾ ಕೊಡಿಸೋದು. ಗಂಡನ ಮನೆ ಕಡೆ ಮೈನ್ ಬಂದುಬಿಟ್ಟು ಗ್ರೀನ್ ಕಲರ್ ಸ್ಯಾರಿ ಕೊಡಿಸ್ತಾರೆ, ತವ್ರ ಮನೆ ಕಡೆ ಯಾವುದಾದ್ರೂ ಕೊಡಿಸ್ತಾರೆ. ನಾವು ನೋಡಿದ್ವಿ ಗ್ರೀನ್ ಕಲರ್ ಸ್ಯಾರಿ, ಬಟ್ ನಮ್ಮ ಅತ್ತಿಗೆ ಇಷ್ಟ ಆಗಿಲ್ಲ. ಆದ್ದರಿಂದ ಬೇರೆ ಅಂಗಡಿಗೆ ಬಂದು ನೋಡ್ತಾ ಇದ್ದೀವಿ. ಅವ್ರ ಅಂಗಡಿಯಿಂದ ಬಂದಮೇಲೆ ನಾವು ನೆಕ್ಸ್ಟ್ 2-3 ಅಂಗಡಿಯಲ್ಲಿ ನೋಡಿದ್ವಿ ಫ್ರೆಂಡ್ಸ್, ಬಟ್ ಕಲೆಕ್ಷನ್ ಅನ್ನೋದು ಅಷ್ಟಕ್ಕಷ್ಟೇ ತೋರಿಸ್ತಾ ಇದ್ರು. ನೆಕ್ಸ್ಟ್ ನಾವು ಇವ್ರ ಅಂಗಡಿಗೆ ಬಂದ್ವಿ. ಇವ್ರ ಅಂಗಡಿಗೆ ಬಂದಮೇಲೆ ನಾವು ಡೈರೆಕ್ಟ್ ಸ್ಯಾರಿನ ನೋಡ್ತಾ ಇದ್ವಿ, ಸ್ಯಾರೀಸ್ ಅನ್ನೋದು ನೋಡ್ತಾ ಇದ್ವಿ. ಬಟ್ ಇವ್ರ ಅಂಗಡಿ ಡೀಟೇಲ್ಸ್ನ ನಾನು ಅಷ್ಟೊಂದು ತೊಗೊಂಡಿಲ್ಲ. ಲಾಸ್ಟಿಗೆ ವಿಸಿಟಿಂಗ್ ಕಾರ್ಡಲ್ಲಿ ಆ್ಯಡ್ ಮಾಡ್ತೀನಿ, ವಿಸಿಟಿಂಗ್ ಕಾರ್ಡ್ ಪಿಕ್ನ ಆ್ಯಡ್ ಮಾಡಿರ್ತೀನಿ ಇವ್ರ ನಂಬರ್ ಸಮೇತ. ಇವ್ರ ಹತ್ರನೂ ಅಷ್ಟೇ ಕಲೆಕ್ಷನ್ ಅನ್ನೋದು ತುಂಬ ಚೆನ್ನಾಗಿತ್ತು. ನಮ್ಮ ಅತ್ತಿಗೆಗೆ ಚಿಕ್ಕ ಬಾರ್ಡ್ರ್ ಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ, ಬಟ್ ಅವ್ರು ಇಟ್ಕೊಂಡು ಹೇಳ್ತಿದ್ದಾರೆ ಚಿಕ್ಕ ಬಾರ್ಡ್ರಲ್ಲಿ ಸಿಗುತ್ತೆ, ಬಟ್ ನಿಮ್ಮ ರೇಂಜಲ್ಲಿ ಸಿಗೋದಿಲ್ಲ, ಬಟ್ ಅಷ್ಟು ಚೆನ್ನಾಗೂ ಇರಲ್ಲ, ಶ್ರೀಮಂತಕ್ಕೆ ಅಂತ ಹೇಳ್ತಿದ್ದಾರೆ, ಚೆನ್ನಾಗಿರೋದೇ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಇವ್ರಿಗೇನು ಚಿಕ್ಕ ಬಾರ್ಡ್ರಲ್ಲೇ ಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಬಟ್ ಚಿಕ್ಕ ಬಾರ್ಡ್ರಲ್ಲಿ 2-3 ಸ್ಯಾರೀಸ್ ನೋಡಿದ್ವಿ, ನಮ್ಗೆ ಯಾಕೋ ಇಷ್ಟ ಆಗಿಲ್ಲ. ಅದರಿಂದ ಗ್ರೀನ್ ಕಲರ್ ಬೇರೆ ಸ್ಯಾರಿ ನೋಡಿಕೊಂಡು ತಗೊಂಡು ಬಂದ್ವಿ. ಹಾಗೆ ಆಚೆ ಔಟ್ಸೈಡ್ ಬಂದಿದ್ದ ತಕ್ಷಣ ಮಾವಿನಕಾಯಿ ಕಾಣಿಸ್ತು. ಅದರಿಂದ ನಮ್ಮ ಅತ್ತಿಗೆಗೆ ತಿನ್ನಬೇಕು ಅಂತ ಹೇಳ್ತಿದ್ರು, ಅದರಿಂದ ಅದನ್ನು ತೊಗೊಂಡು ಬಂದ್ವಿ. ತಿನ್ಕೊಂಡು ರೋಡೆಲ್ಲ ಹೋಗ್ತಾ ಇದ್ವಿ. ನಮಗೆ ಮೈನ್ ಬೇಕಾಗಿರೋದು ಸ್ಯಾರೀಸು, ಅದರಿಂದ ಬೇಗ ಸ್ಯಾರೀಸ್ ಕಲೆಕ್ಷನ್ ಅನ್ನೋದು ಮಾಡ್ಕೊಂಡು ಬಿಟ್ವಿ. ಆಮೇಲೆ ಹೊಟ್ಟೆ ಹಸಿತಾ ಇರೋದ್ರಿಂದ ಸ್ವಲ್ಪ ಮಾವಿನಕಾಯಿ ತೊಗೊಂಡ್ವಿ. ಇಲ್ಲಿ ಬ್ಲೌಸಸ್ ರೆಡಿಮೇಡ್ ತೊಗೊಳ್ಬೇಕಲ್ವ, ಯಾಕಂದರೆ ಡೆಲಿವರಿ ಆದಮೇಲೆ ಬಾಡಿ ಅನ್ನೋದು ಚೇಂಜ್ ಆಗುತ್ತೆ ಅಂತೇಳಿ ನಾನು ರೆಡಿಮೇಡ್ ನೋಡೋಣ ಫಸ್ಟು ಅಂತ ಹೇಳಿದ್ವಿ. ಆ ರೆಡಿಮೇಡ್ ಬ್ಲೌಸ್ಗೆ ನೋಡೋಕ್ಕೆ ಹೋದ್ವಿ ಫ್ರೆಂಡ್ಸ್. ಅಲ್ಲಿ ತುಂಬ ರೇಟ್ ಅನ್ನೋದು ಹೇಳ್ತಾಯಿದ್ರು, ಯಾಕೆಂದರೆ ಅವರು ರೆಡಿಮೇಡ್ ಬ್ಲೌಸ್ಗೆ 800ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಹೋಗಿ ನೋಡಿದ್ವಿ, ಬಟ್ ಕಲೆಕ್ಷನ್ ಅಷ್ಟಕ್ಕಷ್ಟೇ, ಮೆಟೀರಿಯಲ್ ಅಷ್ಟಕ್ಕಷ್ಟೇ ಇತ್ತು. ನಾವು ಇದ್ಕೊಂಡು ಅಲ್ಲೇ 800 ಕೊಡೋ ಬದಲು ಡೈರೆಕ್ಟಾಗಿ ಸ್ಟಿಚ್ ಮಾಡಿದ್ರೇ ಚೆನ್ನಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಇಸ್ಕೊಂಡ್ಬಿಟ್ಟೆ. ನಾನೇ ಸ್ಟಿಚ್ ಮಾಡಿಕೊಡ್ತೀನಿ, ಏನಕ್ಕೆ ಸುಮ್ಮನೆ ವರ್ಕ್ ಮಾಡಿಸ್ಬಿಟ್ಟು ಸಿಂಪಲ್ಲಾಗಿ ಸ್ಟಿಚ್ ಮಾಡಿಕೊಡ್ತೀನಿ ಅಂತೇಳಿ ವಾಪಸ್ ಇಸ್ಕೊಂಡು ಬಂದ್ವಿ. ಬಂದಿದ್ದ ತಕ್ಷಣ ಇಲ್ಲಿ ಮಳೆ ಅನ್ನೋದು ಜೋರಾಯಿತು. ನಾವು ಒಂದು ಕಡೆ ನಿಂತ್ಕೊಂಡ್ಬಿಟ್ವಿ. ಮಳೆ 1 ಅವರ್ ಸುರಿತು ಫ್ರೆಂಡ್ಸ್. 1 ಅವರು ಎಲ್ಲಿನ ಜನ ಅಲ್ಲಿ ನಿಂತ್ಕೊಂಡ್ಬಿಟ್ರು ಆ ಚಿಕ್ಕಪೇಟೆ ಮಾರ್ಕೆಟಲ್ಲಿ. ನನಗಂತೂ ನಗು ಬರ್ತಿದೆ. ಅಂಗಡಿಗಳಂದರೆ ಅಂಗಡಿಯಲ್ಲೇ ತೋರು ಬಿಡ್ತಿದ್ದಾರೆ, ಜನ ಇಲ್ಲ. ಅಷ್ಟು ಚಿಕ್ಕ ರೋಡ್ ಅದು, ಆ ಚಿಕ್ಕಪೇಟೆ ಮಾರ್ಕೆಟ್ ಅಂದರೆ ತುಂಬ ಚಿಕ್ಕ ರೋಡು, ಅದರಲ್ಲೇ ಗಾಡಿಗಳೆಲ್ಲ ಓಡಾಡ್ತಾ ಇರ್ತವೆ. ಹೇಗೋ ನಾವು ಒಂದು ಕಡೆ ನಿಂತ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಶಾಪಿಂಗು. ನನಗೆ ಬ್ಲೌಸ್ ಪೀಸ್ ಬೇಕಿತ್ತು ಫ್ರೆಂಡ್ಸ್, ಅದರಿಂದ ನಾನು ರಾಜಾ ಮಾರ್ಕೆಟ್ ಒಳಗಡೆ ಒಂದು ಅಂಗಡಿಗಂತೂ ಬಂದಿದ್ದೀನಿ. ಇಲ್ಲಿ ಬಂದುಬಿಟ್ಟು ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಅನ್ನೋದು ತೋರಿಸ್ತಾ ಇದ್ರು. ನೋಡಿ, ಇದೆಲ್ಲ ಪ್ಯೂರ್ ಕ್ರೇಪಲ್ಲಿ ಬರುತ್ತೆ, ಪೊಸಿಷನ್ ಪ್ರಿಂಟ್ ಎಂಬ್ರಾಯ್ಡ್ರಿ. ನೋಡಿ ಎಷ್ಟು ಕಲರ್ಸ್ ಸಿಗುತ್ತೆ. ಇದರಲ್ಲಿ ಲೆಹೆಂಗಾಸು, ಚಿಕ್ಕ ಮಕ್ಕಳಿಗೆ ಲಂಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ತಾರೆ. ನನಗೆ ಮೈನ್ ಬೇಕಾಗಿರೋದು, ನನ್ನ ಹತ್ರ ಪ್ಲೈನ್ ಸ್ಯಾರಿ ಇದೆ, ಅದಕ್ಕೆ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಬ್ಲೌಸ್ ಒಂದು ಬೇಕಿತ್ತು. ಅದರಿಂದ ಇದರಲ್ಲೇ 1 ಮೀಟರ್ ಕಟ್ ಮಾಡಿಸ್ಕೊಂಡೆ. ಇವ್ರ ಹತ್ರ ಮೀಟರ್ ಬಂದುಬಿಟ್ಟು 100ಇಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಬೇರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಯಾವ ಥರ ತೊಗೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ರೇಟ್ ಅನ್ನೋದು. ನೋಡಿ ಇದೆಲ್ಲ ತೋರಿಸ್ತಿದ್ದಾರಲ್ಲ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀರಾ ಲೆಹೆಂಗಾಗಳನ್ನೆಲ್ಲ ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರೆಲ್ಲ ಲೆಹೆಂಗಾಗಳನ್ನ ಸ್ಟಿಚ್ ಮಾಡಿಸ್ಕೊಂಡು ರೆಡಿಯಾಗಿ ಬರ್ತಾರೆ. ನನಗೆ ಅದೇ ಫ್ಲ್ಯಾಶ್ ಆಯಿತು, ಇದು ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡು ಬರ್ತಾರಲ್ವ ಅಂಥೇಳಿ.
ನಾನು ತೊಗೊಂಡು ಯಾವಾಗಲೂ ಸ್ಟಿಚ್ ಮಾಡಿಸ್ಕೊಳ್ಳಲ್ಲ. ಯಾವಾಗಾದರೂ ಇನ್ಸ್ಟಂಟ್ ಬೇಕು ಅಂದರೆ, ಮಕ್ಕಳಿಗೆ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅಂದರೆ ಮಾತ್ರ ತೊಗೊತೀನಿ. ಪೀಸಸ್ ಅನ್ನೋದು ತೊಗೊಂಡು ನಾನೇ ಸ್ಟಿಚ್ ಮಾಡಿ ಹೊಲ್ಕೊಡ್ತೀನಿ ನನ್ನ ಮಗಳಿಗೆ. ಹಾಗೆ ಕಸ್ಟಮರ್ಸ್ಗೂ ಹೊಲ್ಕೊಡ್ತೀನಿ. ಹಾಗೆ ನೋಡಿ ಶಾಪಿಂಗ್ ಅಲ್ಲೆಲ್ಲ ಮುಗಿಸ್ಕೊಂಡು ಮೆಟೀರಿಯಲ್ಸ್ ಬೇಕಿತ್ತು. ನನಗೆ ಮೈನ್ ಮೆಟೀರಿಯಲ್ ಬ್ಲೌಸ್ ಪೀಸ್ ಬೇಕಿತ್ತು. ಅದರಿಂದ ತೊಗೊಂಡು ಇನ್ನೇನು ಹೊರಡ್ತಾ ಇದ್ದೀವಿ. ನಡ್ಕೊಂಡು ಬರ್ತಾ ಇದ್ವಿ ಫ್ರೆಂಡ್ಸ್. ನಮ್ಮಣ್ಣ ಇಲ್ಲೆಲ್ಲೋ ಗಾಡಿ ನಿಲ್ಲಿಸಿರ್ತಾನೆ ಅಂದರೆ ತೊಗೊಂಡೋಗಿ ಮೈನ್ ರೋಡಲ್ಲಿ ನಿಲ್ಲಿಸಿದ್ದಾನೆ. 1.5 ಕಿಲೋಮೀಟ್ರ್ ನಡೆದಿದ್ದೀವಿ ಫ್ರೆಂಡ್ಸ್. ಎಲ್ಲಿದೆ ಅಂತ ಕೇಳ್ಕೊಂಡು ನಡೆದಿದ್ದೀವಿ. ಶಾಪಿಂಗ್ ಎಲ್ಲ ಮುಗೀತು ಫ್ರೆಂಡ್ಸ್. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. 4:45ಗೆ ಫುಲ್ಲು ಮೋಡ ಮುಚ್ಕೊಂಡು ಬಿಟ್ಟಿದೆ ನೋಡಿ. ಫುಲ್ಲು ಮಳೆ ಬರ್ತಾಯಿತ್ತು. ಅಲ್ಲೂ ಇಲ್ಲೂ ನಿಂತ್ಕೊಂಡು ಹೇಗೋ ಶಾಪಿಂಗ್ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವ್ರು ನೋಡಿದ್ರೆ ಎಲ್ಲೋ ಇಟ್ಟಿದ್ದಾರೆ ಗಾಡಿನ. ರೋಡ್ ನೋಡಿ ಫುಲ್ಲು ಮಳೆ ಬಂದು ಈ ಥರ ಆಗಿದೆ. ಹೇಗೇಗೋ ಶಾಪಿಂಗ್ ಮಾಡಿಕೊಂಡು ಮನೆಗೆ ಇವಾಗ ಹೋಗ್ತಾ ಇದ್ದೀವಿ. ಇನ್ನು 5 ಗಂಟೆನೆ, ಒಳ್ಳೆ 6:30 7 ಗಂಟೆ ಆದಂಗೆ ಆಗ್ತಾ ಇದೆ ನೋಡಿ. ಹತ್ರದಿಂದ ಹಿಡಿದು ರಾಜಾ ಮಾರ್ಕೆಟ್ ಹತ್ರದಿಂದ ಹಿಡಿದು ಇನ್ನೊಂದು ಮೈನ್ ರೋಡಿಗೆ ಬಂದಿದ್ದೀವಿ. ಎಲ್ಲೆಲ್ಲೋ ನಿಲ್ಲಿಸ್ಬಿಟ್ಟಿದ್ದಾರೆ ಗಾಡಿನ. ಮಳೆ ಬಂದು ಎಷ್ಟು ಗಲೀಜ್ ಆಗ್ಬಿಟ್ಟಿದೆ ನೋಡಿ ರೋಡೆಲ್ಲ. ಅಲ್ಲೆಲ್ಲ ಜಾಗ ಬಿಟ್ಟು ಇಲ್ಲಿ ಬಂದು ಗಾಡಿ ನಿಲ್ಸಿದ್ದಾರೆ ನೋಡಿ ಫ್ರೆಂಡ್ಸ್. ಯಾವ ಸಂಧಿಯಲ್ಲಿ ನಿಲ್ಸ್ಬಿಟ್ಟಿದ್ದಾರೆ ಗಾಡಿನ. ನಮಗಂತೂ ನಡ್ಕೊಂಡು ಬರೋದ್ರಲ್ಲಿ ಸುಸ್ತಾಗೋಯ್ತು ಫ್ರೆಂಡ್ಸ್. ನೋಡಿ ಎಲ್ಲಿ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಗಾಡಿನ. ನಮ್ಮಣ್ಣನಿಗೆ ಬೈತಾ ಇದ್ದೀನಿ, ಯಾಕೆ ಇಷ್ಟು ದೂರ ತಂದು ನಿಲ್ಲಿಸಿದೆ ಅಂತ ಹೇಳಿದ್ರೆ ಅವನು ಹೇಳ್ತಿದ್ದಾನೆ ಅಲ್ಲೆಲ್ಲ ಒನ್ ವೇ ಮತ್ತೆ ಹೋಗೋದಕ್ಕಾಗೋದಿಲ್ಲ, ಅದರಿಂದ ಈ ಕಡೆ ಬಂದು ನಿಲ್ಲಿಸಿದ್ದೀನಿ ಅಂತ. ಸರಿ ಹೇಗೋ ನಡಿ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿದ್ರಲ್ಲ ಇವತ್ತಿನ ವೀಡಿಯೋನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.